ನಮಸ್ತೆ, ಬನ್ನಿ ನಾವು ಇವತ್ತೊಂದು ಸಬ್ಬಸಿಗೆ ಸೊಪ್ಪಿನಿಂದ ಮಾಡುವ ಒಂದು ಡ್ರೈ ಪಲ್ಯ ನೋಡೋಣ. ಇದರಲ್ಲಿ ನಾನು ಹೆಸರು ಬೇಳೆಯನ್ನ ಕುದಿಸ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ. ಇದರಿಂದ ಇದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ನೀವು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆಗೂ ತಿನ್ಬಹುದು. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾನಿಲ್ಲಿ ಸುಮಾರು ಅರ್ಧ ಕಪ್ ಅಷ್ಟು ಹೆಸರು ಬೇಳೆಯನ್ನ 1-2 ಅಥವಾ 3 ಗಂಟೆಯಿಂದ ನೆನೆ ಹಾಕಿದ್ದೆ. ಇದು ಚೆನ್ನಾಗಿ ನೆಂದಾಗಿದೆ. ಬನ್ನಿ ಇದನ್ನ ಸ್ವಲ್ಪ ಮೆತ್ತಗಾಗೋವರೆಗೂ ಕುದಿಸ್ಕೊಳ್ಳೋಣ. ಇದಕ್ಕಾಗಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಾವು ನೆನೆಸಿರುವ ಹೆಸರು ಬೇಳೆಯನ್ನು ಹಾಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದನ್ನ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈ ತರ ನಮ್ಮ ಬೇಳೆ ಮೆತ್ತಗಾಗಬೇಕು, ತುಂಬಾನು ಬೇಳೆ ಬೇಯಬಾರ್ದು. ಆಮೇಲೆ ಇಲ್ಲಿ ಸುಮಾರು 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ 2-3 ಸರ್ತಿ ತೊಳ್ಕೊಂಬಿಡಿ. ಆಮೇಲೆ ಇದನ್ನ ಸಣ್ಣಗೆ ಹೆಚ್ಕೋಬೇಕು. ಬನ್ನಿಗ ಪಲ್ಯ ಮಾಡೋಣ. ಇದಕ್ಕಾಗಿ ಎಣ್ಣೆ ತಗೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಎಲ್ಲ ಚಟಪಟ ಅಂದ್ಮೇಲೆ ಕರಿಬೇವು ಸೊಪ್ಪು, ನಂತರ ಚೆನ್ನಾಗಿ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಮ್ಮ ಖಾರಕ್ಕೆ ತಕ್ಕಂತೆ ಒಣಮೆಣಸಿನಕಾಯಿನ ಹಾಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಒಂದು ದಪ್ಪ ಗಾತ್ರ ಈರುಳ್ಳಿಯನ್ನು ಹಾಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಾಡಿಸ್ಕೊಳ್ಳಿ. ಈರುಳ್ಳಿ ಈಗ ಚೆನ್ನಾಗಿ ಬೆಂದಾಗಿದೆ. ಬನ್ನಿ ಈಗ ನಾವು ಹೆಚ್ಚಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕೊಳ್ಳೋಣ. ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ, ಆವಾಗ ಸ್ವಲ್ಪ ಇದ್ರ ಪ್ರಮಾಣನೂ ಕಡಿಮೆ ಆಗುತ್ತೆ. ನೋಡಿ, ಈ ತರ ಅಲ್ಲಿವರೆಗೂ ಇದನ್ನು ಸರಿಯಾಗಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಕುದಿಸಿಟ್ಟಿರುವ ಹೆಸರು ಬೇಳೆಯನ್ನು ಹಾಕೋಬೇಕು. ನಂತರ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಸಿ ತೆಂಗಿನ ತುರಿ ಹಾಕೊಂಡು ಇದನ್ನು ಸರಿಯಾಗಿ ಕಲಿಸ್ಬಿಟ್ರೆ ನಮ್ದೀಗ ಸಬ್ಬಸಿಗೆ ಸೊಪ್ಪಿನಿಂದ ಮಾಡುವ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳಿನ ಡ್ರೈ ಪಲ್ಯ ತಯಾರಾಯ್ತು. ಇದನ್ನ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಬೋದು. ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.